ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಇವತ್ತು ಬೆಳಗ್ಗೆ ಎದ್ದ ತಕ್ಷಣನೇ ವ್ಲಾಗ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಅಂದರೆ ಮಹಿ ಹೋಗ್ಬೇಕಾದ್ರೆ ಎದ್ದಿದ್ದೆ. ಲಿಶು ಕೂಡ ನನ್ನ ಜೊತೆ ಎದ್ದಿರ್ತಾನಲ್ವಾ, ಸೊ ಅವನ ಜೊತೆ ಮಲ್ಕೊಂಡು ಇವಾಗ ಮತ್ತೆ ಎದ್ದಿದ್ದೀನಿ. ಕೆಲವೊಂದು ಬ್ಯೂಟಿ ಪ್ರಾಡಕ್ಟ್ಸ್ನೆಲ್ಲ ಆರ್ಡರ್ ಮಾಡಿದ್ದೆ. ಪರ್ಪಲಲ್ಲಿ ಡೆಲಿವರಿ ಬಂದಿದ್ದೆ. ಈಗ ನಾನು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಕು. ಲಿಶು ನನ್ನೇ ನೋಡ್ತಾ ಇದ್ದಾನೆ. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನಾನಿವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಕಾಲ್ ಮಾಡಿದ್ದಾರೆ ರಿಸೀವ್ ಮಾಡ್ಕೊಳ್ಳಿ ಅಂತ. ಮನೆ ಹತ್ರ ಬರೋಷ್ಟರಲ್ಲಿ ಒಂದು 5 ನಿಮಿಷ ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇವತ್ತು ತುಂಬಾ ಕೆಲಸ ಇದೆ ಫ್ರೆಂಡ್ಸ್. ಬಟ್ಟೆ ಎಲ್ಲ ಒಗಿಬೇಕು. ಅವ್ರದ್ದು ಮಹಿ ಆಫೀಸ್ ಬಟ್ಟೆ ಎಲ್ಲ ಇದೆ, ಅದನ್ನೆಲ್ಲ ವಾಶ್ ಮಾಡಬೇಕು. ಆ್ಯಂಡ್ ಲಿಶುದು ಡೈಲಿ ವೇರ್ ಅವನ ಡ್ರೆಸ್ ಎಲ್ಲ ಏನಿದೆ, ಮತ್ತು ಅವನಿಗೆ ಹೊತ್ಸೋ ಬಟ್ಟೆಗಳೆಲ್ಲ ಅದನ್ನೆಲ್ಲ ವಾಶ್ ಮಾಡಬೇಕು. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಪುಟಣಿ, ಗುಡ್ ಮಾರ್ನಿಂಗ್ ಪುಟಣಿ. ಬನ್ನಿ ಹೋಗೋಣ, ಬಾ ಬಾ ಹೋಗೋಣ. ನೋಡಿ ಅವನ ಎಕ್ಸೈಟ್ಮೆಂಟ್ನ. ಹೊರ್ಗಡೆ ಹೋಗೋಣ ಬಾ ಅಂದರೆ ಸಾಕು, ಅದು ಹೆಂಗೆ ಅರ್ಥ ಆಗುತ್ತೋ ಖುಷಿ ಅವನಿಗೆ ಅಲ್ವಾ. ಹೊರ್ಗಡೆ ಹೋಗೋಣವಾ, ಹೋಗೋಣವಾ. ನಾನು ಅವನಿಗೆ ನೈಟ್ ಟೈಮಲ್ಲೆಲ್ಲ ಕ್ಲಾತ್ ಡೈಪರ್ ಯೂಸ್ ಮಾಡಿರ್ತೀನಲ್ವಾ, ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ರಿಮೂವ್ ಮಾಡಿಬಿಟ್ಟು ಈ ರೀತಿ ಕಾಟನ್ ಕಚ್ಚೆ ಆಗಿರ್ಬೋದು ಅಥವಾ ಪ್ಯಾಂಟ್ ಶಾರ್ಟ್ಸ್ ಎಲ್ಲ ಏನಿರುತ್ತೆ ಅದನ್ನು ನಾನು ಅವನಿಗೆ ವೇರ್ ಮಾಡ್ತೀನಿ ಅಲ್ವಾ ಮಗನೆ. ಕಮ್ ಆನ್, ಯೆಸ್. ಹೊರಗಡೆನೇ ನೋಡ್ತಾ ಇದ್ದಾನೆ, ಹೋಗೋಣ ಹೋಗೋಣ ಅಂತ. ಇಶುಮ ಇಲ್ಲಿ ಮಗನೆ, ಹಾಯ್ ಹಾಯ್. ಇಬ್ಬರು ಫುಲ್ ನಿದ್ದೆಗಣ್ಣಲ್ಲೇ ಇದ್ದೀವಿ. ಆ್ಯಂಡ್ ಬೆಳಗ್ಗೆ ಎದ್ದ ತಕ್ಷಣ ಅವನಿಗೆ ಮಿರರ್ ತೋರಿಸ್ತೀನಿ. ಗುಡ್ ಮಾರ್ನಿಂಗ್ ಪುಟಣಿ, ಗುಡ್ ಮಾರ್ನಿಂಗ್ ಲಿಶಾಂತ್. ಗುಡ್ ಮಾರ್ನಿಂಗ್. ಓಕೆ, ಒಂದು ಡೇ ಇವಾಗ ಆಯಿತು, ಸ್ಟಾರ್ಟ್ ಆಯಿತು. ಮಗನೇ ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಕೋಪ್ರೇಟ್ ಮಾಡ್ತೀರಾ ನನಗೆ? ಕೋಪ್ರೇಟ್ ಮಾಡ್ತೀರಾ? ಸೈಲೆಂಟಾಗಿರ್ತೀರಾ? ಎಷ್ಟು ತರಲೆ ಗೊತ್ತಾ ಅವನು. ಒಂದಿನ ಲಿಶು ಜೊತೆ ಡೇ ಟು ನೈಟ್ವರೆಗೂ ಒಂದು ವ್ಲಾಗ್ ಮಾಡಬೇಕು. ಓಕೆ ಅಂತ ಓಕೆ ಮಾಡಬೇಕು. ಹೆಂಗೆ ತಲೆ ಹರಟೆ ಅಂದರೆ ಅವನು, ನೀವೇ ನೋಡಿ ಶಾಕ್ ಆಗಿಬಿಡ್ತೀರಾ. ಸೊ ಇದೆಲ್ಲ ಮೆಸ್ಸಪ್ ಆಗಿದೆ, ಎಲ್ಲ ಕ್ಲೀನ್ ಮಾಡಬೇಕು. ಈಗ ತಾನೇ ಮಲ್ಗೆದ್ದಿದ್ದೀವಲ್ವಾ, ಸೊ ಈಗ ಹೊರಡೋಣ. ನನಗೂ ಇನ್ನೂ ನಿದ್ದೆ ಬರ್ತಾ ಇದೆ. ನಾನು ನಿದ್ದೆ ಮಾಡಬೇಕು. ಬಾ ಮಗ, ನಾನು ನಿಮಗೆ ಹೊರಗಡೆ ತೋರಿಸ್ತೀನಿ. ಸೊ ಈ ರೀತಿ ಲೈಟಾಗಿ ಬಿಸಿಲು ಬಂದಿರುತ್ತಲ್ವಾ, ಆವಾಗ ಸ್ವಲ್ಪ ಅವನಿಗೆ ಬಿಸಿಲನ್ನ ತೋರಿಸ್ತೀನಿ. ಸೂರ್ಯನ ಕಿರಣ ಮೈ ಮೇಲೂ ಬೀಳಬೇಕಲ್ವ ಮಕ್ಕಳಿಗೆ. D3 ಡ್ರಾಪ್ಸ್ ಕೂಡ ಹಾಕಿರ್ತೀನಲ್ವ, ಬೆಳಿಗ್ಗೆನೆ ಎದ್ದ ತಕ್ಷಣ ಹಾಕಿರ್ತೀನಿ. ಸೊ ಹಿಂಗೆ ಸ್ವಲ್ಪ ಬಿಸಿಲು ಬಂದಾಗ ಅವನು ಎದ್ದೇಳ್ತಾನೆ, ಮತ್ತು ಆವಾಗ ಕರ್ಕೊಂಡು ಬಂದು ಬಿಸಿಲಲ್ಲಿ ತೋರಿಸ್ತೀನಿ. ಫುಲ್ ಡೌನ್ ಆಗಿಬಿಡೋದು, ಇದನ್ನ ಹಿಡ್ಕೊಂಡು ಸುತ್ತಮುತ್ತ ನೋಡೋದು, ಕೆಳಗಡೆ ನೋಡೋದು ಎಲ್ಲ ಮಾಡ್ತಾನೆ. ಇಲ್ಲಿ ಯಾರೆಲ್ಲ ಓಡಾಡ್ತಾರೆ, ಬೈಕು ಕಾರು, ಅದನ್ನೆಲ್ಲ ಅಬ್ಸರ್ವ್ ಮಾಡೋದು ಅವ್ನ ಕೆಲಸನೇ ಅದು. ಇಲ್ಲಿಗೆ ಬಂದರೆ ಒಂದು ಪಾರ್ಸಲ್. ಸೊ ಪಾರ್ಸಲ್ ಬಂದಿದೆ. ಮಕ್ಕಳು ಸುಸ್ತಾಗೋಯ್ತು. ಪಾರ್ಸಲ್ ಬಂದಿದೆ, ಇದನ್ನ ಓಪನ್ ಮಾಡಬೇಕು. ಅದಕ್ಕಿಂತ ಮುಂಚೆ ಕಾಣಿಸ್ತಿದೆ ನಾನು. ಸೊ ಅದಕ್ಕಿಂತ ಮುಂಚೆ ಒಂದು ಕಪ್ ಕಾಫಿ ಕುಡಿಬೇಕು. ಇದು ಅವನಿಗೆ ಬೇಕಂತೆ ಆಟ ಆಡೋದಕ್ಕೆ. ಹಿಂಗೆ ಕಾಫಿ ಕುಡಿಯೋಣ. ಸಾರಿ, ಕಾಫಿ ಎಲ್ಲ ಟೀ ಮಾಡಿದ್ದೀನಿ. ಬನ್ನಿ ಟೀ ಕುಡಿಯೋಣ. ನನಗೆ ಏನು ಗೊತ್ತಾ, ಪ್ರೆಗ್ನೆನ್ಸಿ ಟೈಮಲ್ಲಿ ಕಾಫಿ ಮತ್ತು ಟೀನ ಬಿಟ್ಬಿಟ್ಟಿದ್ದೆ.
ಲಾಸ್ಟ್ 8 ಅಥವಾ 9 ತಿಂಗಳು ಬಿದ್ದ ಮೇಲೇನೋ ನಾನು ಕಾಫಿ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಯಾಕೋ ಒಂಥರ ಕುಡಿಬೇಕು ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗಿತ್ತು. ಹಾಗಾಗಿ ಕಾಫಿನ ಕುಡಿತಾ ಇದ್ದೆ ಒನ್ ಟೈಮ್ ಆದರೂ. ಮತ್ತೆ ಇವಾಗ ಕಾಫಿ ಅಥವಾ ಟೀ ಕುಡಿದೇ ಹೋದರೆ ಬೆಳಿಗ್ಗೆ ಹೊತ್ತು ಕೆಲಸ ಮಾಡೋಕ್ಕೆ ಮೂಡೇ ಬರೋದಿಲ್ಲ. ಯಾಕಂದರೆ ಇವನ್ನ ಹ್ಯಾಂಡಲ್ ಮಾಡಬೇಕಲ್ವಾ. ಸೊ ಫುಲ್ ಸ್ಟ್ರೆಸ್ ಆಗಿರ್ತೀನಿ. ಹಾಗಾಗಿ ನಾನು ಕಾಫಿ ಅಥವಾ ಟೀ ಮಾಡ್ಕೊಂಡು ಕುಡಿಲೇಬೇಕು ಬೆಳಿಗ್ಗೆ ಎದ್ದಾದ್ಮೇಲೆ. ಬನ್ನಿ ಟೀ ಕುಡಿಯೋಣವಾ. ನಮ್ಮ ಮನೇಲಿ ಪಾತ್ರೆ ಸಾಮಾನುಗಳೆಲ್ಲ ಸ್ವಲ್ಪನೇ ಇರೋದು, ಇಬ್ಬರೇ ಅಲ್ವಾ. ಸೊ ಹಾಗಾಗಿ ಆ್ಯಂಡ್ ನಮ್ಮಮ್ಮ ಕೂಡ ಒಂದು 2-3 ದೊಡ್ಡ ಪಾತ್ರೆ ಎಲ್ಲ ಕೊಟ್ಟಿದ್ದಾರೆ. ಸೊ ಅಲ್ಲಿ ನೋಡ್ತಿರ್ಬೋದು. ಅದೆಲ್ಲ ಅಂದರೆ ತುಂಬ ಜನ ಬಂದಾಗ ಫ್ಯಾಮಿಲಿ ಎಲ್ಲ ಸೇರಿಕೊಂಡಾಗ ಅಡುಗೆ ಮಾಡೋದಕ್ಕೆ ಅಂತೇಳಿ ಆ ಥರ ದೊಡ್ಡ ಪಾತ್ರೆಗಳನ್ನ ಕೊಟ್ಟಿದ್ದಾರೆ. ಆ್ಯಂಡ್ ನಾನು ಕೂಡ ಸಾಂಬಾರಿಗೆ ಅದಕ್ಕೆಲ್ಲ ಬೇಕಾಗುತ್ತೆ ಅಂತ ಹೇಳಿ 1-2 ಆ ರೀತಿ ದೊಡ್ಡ ಪಾತ್ರೆಗಳನ್ನ ಕೂಡ ತಗೊಂಡಿದ್ದೀನಿ. ನಿಮಗೂ ಕೂಡ ಹಿಂಗೆ ನಾ ಬೆಳಿಗ್ಗೆ ಟೈಮು ಕಾಫಿ ಅಥವಾ ಟೀ ಕುಡಿಲಿಲ್ಲ ಅಂತ ಹೇಳಿದ್ರೆ ಡೇ ಕಂಪ್ಲೀಟ್ ಆಗೋದಿಲ್ಲ ಅಂತ ಕಮೆಂಟ್ ಮಾಡಿ. ನಿಶಾಂತ್ ಏನು ಮಾಡ್ತಿದ್ದಾನೆ ಅಂತನಾ ನೋಡಿ. ಲಿಶುನ ಸೋಫಾ ಮೇಲೆ ಕೂರಿಸ್ಬಿಟ್ಟು ನಾನು ಸಾಂಗ್ ಪ್ಲೇ ಮಾಡಿದ್ದೆ ಟಿ ವಿಲಿ. ಅವನು ಸಾಂಗ್ನೆಲ್ಲ ಕೇಳಿಸ್ಕೊಳ್ತಾ ಇರ್ತಾನಲ್ವಾ, ಅದು ನೋಡ್ಬೇಕಾದ್ರೆ ಅವನು ಆರಾಮಾಗಿ ಕೂತಿರ್ತಾನೆ. ಹಾಗಾಗಿ ನಾನು ಸಾಂಗ್ ಪ್ಲೇ ಮಾಡಿಬಿಟ್ಟು ಅಡುಗೆ ಮನೇಲಿ ಏನಾದ್ರು ಕೆಲಸ ಇದ್ದರೆ ಮಾಡ್ಕೊಳ್ತಾ ಇರ್ತೀನಿ. ಸ್ವಲ್ಪ ಹೊತ್ತು ಲಿಶು ಆಟ ಆಡೋದ್ಮೇಲೆ ಅವನಿಗೆ ಫೀಡ್ ಮಾಡಿ ಮತ್ತೆ ನಾನು ನಿದ್ದೆ ಮಾಡಿಸ್ತಾ ಇದ್ದೀನಿ. ಫೀಡ್ ಅಂತ ಹೇಳಿದ್ರೆ ಅವನಿಗೆ ರಾಗಿ ಸರಿ ಮಾಡಿದ್ದೆ, ಅದನ್ನು ತಿನ್ನಿಸ್ಬಿಟ್ಟು ನಾನು ಮಲಗಿಸಿ ನಾನು ಟಿಫನ್ ಮಾಡ್ಕೊಳ್ತಾ ಇದ್ದೀನಿ. ಪಲಾವ್ ಮಾಡಿದ್ದೆ. ಪಲಾವೆಲ್ಲ ತಿಂದಾದ್ಮೇಲೆ ಲಿಶು ಬಟ್ಟೆ ಏನು ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಅದೆಲ್ಲ ಆಗಿತ್ತು. ಸೊ ಅದನ್ನೆಲ್ಲ ಆರಾಕೋಣ ಅಂತ ಹೇಳಿ ನಾನು ಇಲ್ಲೇ ಕಾರಿಡಾರ್ ಏನಿದೆ ಅಲ್ಲೇ ಬಟ್ಟೆನ ಸಣ್ಣ ಪುಟ್ಟ ಬಟ್ಟೆ ಎಲ್ಲ ನಾನು ಅಲ್ಲೇ ಹಾರಾಕ್ತೀನಿ. ದೊಡ್ಡ ಬಟ್ಟೆಗಳೆಲ್ಲ ನಾನು ಹೊರಗಡೆ ಹಾರಾಕೊಳ್ತೀನಿ, ಇಲ್ಲ ಟೆರೆಸ್ ಮೇಲೆ ಹೋಗಿ ಬಟ್ಟೆನ ಹಾರಾಕ್ತೀನಿ. ಒಂದೊಂದು ಸಲ ಮಳೆ ಬಂದುಬಿಡುತ್ತಲ್ವ, ಹಾಗಾಗಿ ನಾನು ಪಾಪನ ಎತ್ಕೊಂಡು ಟೆರೆಸ್ ಮೇಲೆ ಹೋಗೋದಕ್ಕಾಗಲ್ಲ ಅಂತ ಇಲ್ಲೇ ಮನೆ ಎದುರುಗಡೆನೆ ಮನೆ ಬಾಗಿಲ ಹತ್ರನೇ ನಾನು ಬಟ್ಟೆಗಳೆಲ್ಲ ಹಾರಾಕೊಳ್ತೀನಿ. ಇವಾಗ ಇನ್ನೊಂದು ಟ್ರಿಪ್ಪು ಮೈ ಬಟ್ಟೆ ಮತ್ತು ನನ್ನ ಬಟ್ಟೆ ಏನು ಡೈಲಿ ಯೂಸ್ ಇದೆ ಅದನ್ನು ಇನ್ನೊಂದು ಸಲ ವಾಶ್ಗೆ ಹಾಕ್ತಾ ಇದ್ದೀನಿ. ಸೊ ಲಿಶು ಮಲ್ಕೊಂಡಿದ್ದಾನೆ, ಬೇಗ ಅನ್ಬಾಕ್ಸ್ ಮಾಡೋಣ. ಪಿಗ್ಮೆಂಟೇಷನ್ ಆಗಿದೆ. ಲಿಶು ಪ್ರೆಗ್ನೆನ್ಸಿ ಟೈಮಲ್ಲಿ ನನಗೆ ಹತ್ತತ್ರ 8-9 ಮೇಲೆ ಅಥವಾ 8ನೇ ತಿಂಗಳಿಗೆ ಬಿದ್ದ ಮೇಲೆ ನನಗೆ ಪಿಗ್ಮೆಂಟೇಷನ್ ಮೂದ್ಮೇಲೆ ಬಂಗ್ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಆಲ್ಸೋ ಡೆಲಿವರಿ ಟೈಮಲ್ಲಿ ನನ್ನ ಸ್ಕಿನ್ನು ಫುಲ್ಲು ಕ್ಲಿಯರ್ ಆಗಿತ್ತು, ಒಂದು ಪಿಂಪಲ್ಸ್ ಕೂಡ ಇರಲಿಲ್ಲ. ಡೆಲಿವರಿ ಹತ್ತತ್ರ ಬರ್ತಿರೋ ಟೈಮಲ್ಲಿ ನನಗೆ ಪಿಂಪಲ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಅದೇ ಪಿಂಪಲ್ ಆ್ಯಕ್ನಿ ಮಾರ್ಕ್ ಇದೆ, ಅದಕ್ಕೆಲ್ಲ ನಾನು ಒಂದು ಬೆಸ್ಟ್ ಸೊಲ್ಯೂಷನ್ ಹುಡುಕ್ತಾ ಇದ್ದೆ. ಏನಾದರೂ ಕ್ರೀಮ್ ಸಿಕ್ಕಿದ್ರೆ ಸಾಕಪ್ಪ ಅಂತ ಡರ್ಮಕೋ 2% ಕೋಜಿಕ್ ಆ್ಯಸಿಡ್ ಫೇಸ್ ಕ್ರೀಮ್ ಫಾರ್ ಪಿಗ್ಮೆಂಟೇಷನ್ಗೂ ಕೂಡ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಪಿಂಪಲ್ಸ್ ಆ್ಯಕ್ನಿ ಮಾರ್ಕೆಲ್ಲ ಏನಿದೆ ಅದನ್ನು ಕೂಡ ರಿಡ್ಯೂಸ್ ಮಾಡುತ್ತೆ. ಇದರಲ್ಲಿ ವಿಟಮಿನ್ ಸಿ ಇದೆ, ಗ್ಲೈಕೋಲಿಕ್ ಆ್ಯಸಿಡ್ ಇದೆ, ಡೇ ಮತ್ತು ನೈಟ್ ಕ್ರೀಮ್. ಓಕೆನಾ, ಬೆಳಿಗ್ಗೆ ಕೂಡ ಯೂಸ್ ಮಾಡ್ಬೋದು ಆ್ಯಂಡ್ ನೈಟ್ ಕೂಡ ಯೂಸ್ ಮಾಡ್ಬೋದು. ಇದ್ರ ಪ್ರೈಸ್ ಬಂದು 499, 500 rupees. ನೆಕ್ಸ್ಟ್ ಒಂದು ಬಂದು ಡರ್ಮಕೋ ಸನ್ಸ್ಕ್ರೀನ್ ಲೋಷನ್ SPF 50 ಫಾರ್ ಪೋರ್ ಸ್ಕಿನ್. ನಂದು ಪಿಂಪಲ್ಸ್ ಎಲ್ಲ ಆಗಿರೋದ್ರಿಂದ ಪೋರ್ ಸ್ಕಿನ್ ಥರ ಆಗಿದೆ, ಹಾಗಾಗಿ ನಾನು ಸನ್ಸ್ಕ್ರೀನ್ ಲೋಷನ್ಗೆ ಪೋರ್ ಎಲ್ಲ ರಿಡ್ಯೂಸ್ ಆಗಲಿ ಅಂತ ಹೇಳಿ ಡರ್ಮಕೋ ಸನ್ಸ್ಕ್ರೀನ್ ಲೋಷನ್ನ ತರಿಸ್ಕೊಂಡಿದ್ದೀನಿ. SPF 50 ಇದೆ. ಲಿಶು ಎದ್ದ, ಓನೇ ಕರ್ಕೊಂಡು ಬರ್ತೀನಿ ಅವನು. ಲಿಶು ಎದ್ಬಿಟ್ಟ. ನಾನು ಮಾತಾಡಬಾರ್ದು, ಹಂಗೆ ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಳ್ತೀನಿ. ಬಟ್ ಎಡಿಟ್ ಮಾಡಬೇಕಾದ್ರೆ ವಾಯ್ಸ್ ಓವರ್ ಕೊಡೋದಿದೆಯಲ್ಲ ಸ್ವಲ್ಪ ಕಷ್ಟ ಆಗ್ತಿದೆ ವಾಯ್ಸ್ ಓವರ್ ಕೊಡೋದಕ್ಕೆ ಅಂತ ಹೇಳಿ ನಾನು ಹಂಗೆ ಮಾತಾಡೋದಕ್ಕೆ ಟ್ರೈ ಮಾಡಿದೆ. ಬಟ್ ಲಿಶು ಎದ್ಬಿಟ್ಟ, ನನ್ನ ವಾಯ್ಸ್ಗೆ ಕೇಳ್ಕೊಂಡವನು. ಆ್ಯಂಡ್ ನಾನು ಆಗಲೇ ಹೇಳಿದಾಗೆ ಫ್ಯಾನ್ ಸೌಂಡು ನಿಮ್ಗೆ ಏನಾದರೂ ಕಿರಿಕಿರಿ ಅನಿಸಿರ್ಬೋದು. ಸೊ ನಾನು ಇದನ್ನ ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದ್ರಿಂದ ಐ ಡೋಂಟ್ ನೋ ಯಾವ ರೀತಿ ಇರುತ್ತೆ ಅಂತ ನನಗೂ ಗೊತ್ತಿಲ್ಲ.
ನಿಶುಮಾ ನೋ ತೆಗೀರಿ ಬಾಯಿಂದ ಅದನ್ನು. ಮಕ್ಳ ಕೈಗೆ ಏನಾದ್ರು ಕೊಟ್ಟರೆ ಬಾಯಿಗೆ ಹಾಕೋಬಿಡ್ತಾರೆ ಡೈರೆಕ್ಟ್, ಅವನು ಹಂಗೇನೆ. ಸೊ ಇದನ್ನು ತರಿಸ್ಕೊಂಡೆ. ಆ್ಯಂಡ್ ಆಲ್ಸೋ ಲಿಶುಗೆ ಸನ್ಟ್ಯಾನ್ ತುಂಬಾ ಆಗಿದೆ, ಹೊರಗಡೆ ಎಲ್ಲ ಕರ್ಕೊಂಡು ಓಡಾಡ್ತಾ ಇರ್ತೀವಲ್ವಾ, ಹಾಗಾಗಿ ಅವನಿಗೂ ಸ್ವಲ್ಪ ಸನ್ಟ್ಯಾನ್ ಆಗಿದೆ. ಇದ್ರ ಪ್ರೈಸ್ ಬಂದು 150. ತುಂಬ ಚೆನ್ನಾಗಿದೆ. ಲಿಶುಗೆ ಇದನ್ನು ಟ್ರೈ ಮಾಡೋಣ. ಫಾರ್ ಬೇಬಿಗೆ ಸೇಫ್ ಅಂತಲೇ ಹೇಳ್ಬೋದು, ಮಮಾ ಅರ್ತ್ ನಿಮ್ಗೆ ಗೊತ್ತಿರೋ ಹಾಗೆ. ಸೊ ಲಿಶುಗೆ ಇವತ್ತು ಇದನ್ನು ಟ್ರೈ ಮಾಡೋಣ ಅಂತ ತರಿಸ್ಕೊಂಡಿದ್ದೀನಿ. ಅವನಿಗೂ ಸ್ವಲ್ಪ ಸನ್ಟ್ಯಾನ್ ಆಗಿದೆ. ಅದ್ರ ಪ್ರೈಸ್ ಬಂದು 150. ನಿಮ್ಮ ಮಕ್ಳಿಗೆ ಏನಾದರೂ ಸನ್ಟ್ಯಾನ್ ಆಗಿದ್ರೆ ಮಮಾ ಅರ್ತ್ ಬೆಸ್ಟ್ ಅಂತಲೇ ಹೇಳ್ಬೋದು, ತರಿಸ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಸೊ ನಾನು ಈ ಒಂದು ಮೂರು ಪ್ರಾಡಕ್ಟ್ನ ತಗೊಂಡೆ. ಇದಕ್ಕೆ ನನಗೆ 3 ಪ್ರಾಡಕ್ಟ್ ಫ್ರೀಯಾಗಿ ಬಂದಿದೆ. ರಿಯಲಿ ನಿಜ ನನಗೆ ಶಾಕ್. ಓಕೆನಾ, ಪರ್ಪಲಲ್ಲಿ ನೀವೇನೇ ಒಂದು ಪ್ರಾಡಕ್ಟ್ನ ತಗೊಳ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಫ್ರೀ ಗಿಫ್ಟ್ ಅಂತಲೇ ಕೊಡ್ತಾರೆ. ಸೊ ಅದು ನಂಗೆ ತುಂಬ ಇಷ್ಟ ಆಯಿತು ಪರ್ಪಲ್ ಒಂದು ಆ್ಯಪಲ್ಲಿ. ಸೊ ಫಸ್ಟ್ಗೆ ನನಗೆ ಬಂದಿದ್ದು ಮಮಾ ಅರ್ತ್ ವಿಟಮಿನ್ ಸಿ ಬಾಡಿ ಲೋಷನ್. ಇದ್ರ ಪ್ರೈಸ್ ಎಷ್ಟು ಗೊತ್ತಾ? 449. ಯಾರು ಹಿಂಗೆ ಗಿಫ್ಟ್ ಕೊಡ್ತಾರೆ ಹೇಳಿ? ನಾವು ಈಗ ಎಲ್ಲಾದರೂ ಹೊರಗಡೆ ಶಾಪಲ್ಲೇ ಇದನ್ನೆಲ್ಲ ತಗೊಳ್ತೀನಿ ಅಂತ ಹೇಳಿದ್ರು ₹1 ಯಾರು ಫ್ರೀಯಾಗಿ ಕೊಡೋದಿಲ್ಲ. ಹಾಗಾಗಿ purple.com ಅಲ್ಲಿ ನೀವು ಪರ್ಚೇಸ್ ಮಾಡಿ, ನಿಮಗೆ ಫ್ರೀ ಗಿಫ್ಟ್ ಸಿಗುತ್ತೆ. ನಾನು ₹919 ಆಯಿತು. ಅದಕ್ಕೆ ನನಗೆ ಈ 3 ಗಿಫ್ಟ್ ಆಗಿ ಬಂದಿದೆ. ಇನ್ನೊಂದು ಬಂದು ಮಮಾ ಅರ್ತ್ ಆನಿಯನ್ ಶಾಂಪೂ. ಟ್ರೈ ಮಾಡೋಣ ಯಾವ ರೀತಿ ಇದೆ ಅಂತ. ಇದು ಮಿನಿ ಪ್ಯಾಕ್, ಓಕೆನಾ. ಇದ್ರ ಪ್ರೈಸ್ ಬಂದು ₹100. ಘಮ್ ಅಂತ ಇದೆ. ಮಮಾ ಅರ್ತ್ ಆನಿಯನ್ ಶಾಂಪೂ. ನೀವು ಯಾರಾದರೂ ಟ್ರೈ ಮಾಡಿದ್ದೀರಾ? ನನಗೆ ಕಮೆಂಟ್ ಮಾಡಿ ಚೆನ್ನಾಗಿದೆಯಾ ಏನು ಅಂತ. ಸೊ ನನಗಿದು ಫ್ರೀಯಾಗಿ ಬಂದಿರೋದು ₹100. ಆ್ಯಂಡ್ ಇದು 450 ಅಂದರೆ 550, ಓಕೆನಾ. ನೆಕ್ಸ್ಟ್ ಒನ್ ಬಂದು NYBದು ಮೆಲ್ಟ್ಸ್ ಮ್ಯಾಟ್ ಲಿಪ್ ಕ್ರೇಯಾನ್ ಲಿಪ್ಸ್ಟಿಕ್. ಇದು NYB ಸಕ್ಕತ್ತಾಗಿರುತ್ತೆ. ಏನಂತಾರೆ, ಫೌಂಡೇಶನ್ ಆಗಿರ್ಬೋದು, ಲಿಪ್ಸ್ಟಿಕ್ಸ್ ಆಗಿರ್ಬೋದು, ಆ್ಯಂಡ್ ಮೇಕಪ್ ಫಿಕ್ಸರ್ ಆಗಿರ್ಬೋದು, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೀವು. NYB ಅಫೋರ್ಡೆಬಲ್ ಪ್ರೈಸಲ್ಲಿ ಕೂಡ ಸಿಗುತ್ತೆ ನಿಮಗೆ. ಸೊ ಇದು ಎಷ್ಟು ಪ್ರೈಸ್ ಅಂದರೆ 199, ಹತ್ತತ್ರ ₹1 ಕಡಿಮೆ ₹200, ಓಕೆನಾ. ಮೈ ಗಾಡ್, ನೋಡಿ ನಾನು ₹913 ಶಾಪ್ ಮಾಡಿದೆ, ನನಗೆ ₹750 ಫ್ರೀಯಾಗಿ ಪ್ರಾಡಕ್ಟ್ ಸಿಕ್ಕಿದೆ. ವರ್ತ್ ಅಲ್ವಾ? ಈ ನನಗೆ ಶಾಕ್ ಆಗ್ತಿದೆ ಮಗನೇ, ವರ್ತ್ ಅಲ್ವಾ? ಇಟ್ಸ್ ರಿಯಲಿ ಗುಡ್. ನೆಕ್ಸ್ಟ್ ಟೈಮ್ ನಾನು ಏನೇ ಒಂದು ಬುಕ್ ಮಾಡಿದ್ರು purple.com ಅಲ್ಲಿ ಬುಕ್ ಮಾಡ್ತೀನಿ. ನಿಜ ನೀವು ಟ್ರೈ ಮಾಡಿ, ಬೆಸ್ಟ್ ಅಂತಲೇ ಹೇಳ್ಬೋದು. ನಿಮ್ಮ ಕಣ್ಮುಂದೆನೇ ತೋರಿಸ್ತಾ ಇದ್ದೀನಲ್ಲ ನಾನು, ನನಗೆ ಏನೇನೆಲ್ಲ ಫ್ರೀಯಾಗಿ ಗಿಫ್ಟ್ ಸಿಕ್ಕಿದೆ, ಎಷ್ಟು ರೂಪಾಯಿ ವರ್ತು ನನಗೆ ಖರ್ಚು ಮಾಡಿದ್ದೀನಿ ಅಂತಲೇ ಅನ್ನಿಸ್ತಾ ಇಲ್ಲ ಅಲ್ವಾ. ಸೊ ಓಕೆ, ಇದು ಯಾವ ರೀತಿ ಇದೆ ಅಂತ ಓಪನ್ ಮಾಡಿ ತೋರಿಸ್ತೀನಿ. NYB ನನಗೆ ಶೇಡ್ ಬಂದು 13. ಓಪನ್ ಲಿಶಾ ಹೊಡಿತೀನಿ ಮಗನ, ನಿಂಗೆ ತಲಾಟೆ ಆಗಿದ್ದಾನ ಅವನು. ಇಲ್ಲಿ ಕೂತ್ಕೊಳ್ಳಿ. ಏನು ಕೊಡಲಿ ನಿನ್ಗೆ? ಏನು ಕೊಟ್ಟರು ಬಾಯಿಗೆ ಹಾಕೋತೀರಾ? ಏನು ಕೊಡಲಿ? ಇಲ್ಲಿ ಇದ್ರೆ ಹಿಂಗೆ ಟ್ಯಾಪ್ ಮಾಡಿ, ಟ್ಯಾಪ್ ಮಾಡಿದ್ದೀನಿ. ಅವನ್ನ ಹ್ಯಾಂಡಲ್ ಮಾಡೋದೇ ಒಂದು ಕಷ್ಟ. ಇವಾಗ ಬೇರೆ ಕುತ್ಕೊಳ್ಳೋದು ಕಲ್ತ್ಕೊಬಿಟ್ಟಿದ್ದಾನ. ಕುತ್ಕೊಳ್ತಾನೆ, ಸಡನ್ನಾಗಿ ಹಿಂಗೆ ವಾಲ್ ಬಿಡ್ತಾನೆ, ಅದೇ ಭಯ ನನಗೆ. ಆ್ಯಂಡ್ ಅವನು ಏನಂತಾರೆ, ಹಂಬೆಗಾಲ್ ಇಡೋದಕ್ಕೆ ಟ್ರೈ ಮಾಡ್ತಿದ್ದಾನೆ. ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ನೋಡಿ ಹೆಂಗೆ ವಾಲ್ ಕೊಡೋದು, ಓಪನ್ ಮಾಡೋದಕ್ಕೆ ಈ ಥರ. NYB ಲಿಪ್ಸ್ಟಿಕ್ ಶೇಡ್ 13 ಅಲ್ವಾ? ನೆಕ್ಸ್ಟ್ 13 ಶೇಡು. ವಾವ್, ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ಅಲ್ವಾ. ಪ್ಯಾಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಂಗೆ ಈ ರೀತಿ ಲಿಪ್ಸ್ಟಿಕ್ ತುಂಬಾ ಇಷ್ಟ. ನಾನು ಯೂಸ್ ಮಾಡೋದು ಸ್ವಿಸ್ ಬ್ಯೂಟಿ ಲೈನರ್ ಆಗಿರ್ಬೋದು, ಲಿಪ್ಸ್ಟಿಕ್ ಆಗಿರ್ಬೋದು. ಸ್ವಿಸ್ ಬ್ಯೂಟಿದು ತುಂಬ ಚೆನ್ನಾಗಿರುತ್ತೆ. ಕ್ರೇಯಾನ್ಸ್ ಥರ ಇರುತ್ತೆ. ಸೊ ಇದೂ ಅಷ್ಟೇ ಅದೇ ರೀತಿ ಇದೆ. ಲೆಟ್ಸ್ ಟ್ರೈ. ಎಷ್ಟು ಸ್ಮೂತಾಗಿ ಬ್ಲೆಂಡ್ ಆಗ್ತಿದೆ ಗೊತ್ತಾ, ರಿಯಲಿ ಸೂಪರ್, ಸಕ್ಕತ್ತಾಗಿದೆ.
ಸಕ್ಕತ್ತಾಗಿದೆ ನಿಜ, ತುಂಬ ಚೆನ್ನಾಗಿದೆ. ಲೈಟ್ ನ್ಯೂಡ್ ಕಲರ್ ಆಗಿರ್ಬೋದು ಅಥವಾ ಲೈಟ್ ಬ್ರೌನ್ ನ್ಯೂಡ್, ಸೊ ಆ ರೀತಿ ಆ ಕಲರ್ ಇದೆ ಇದು. ಹೆವಿ ಲಿಪ್ಸ್ಟಿಕ್ ಇಷ್ಟ ಆಗಲ್ಲ ಅಂತ ಹೇಳಿದ್ರೆ ಇದು ಓಕೆ, ತುಂಬ ಚೆನ್ನಾಗಿದೆ. ಅಂದರೆ ಕೆಲವೊಬ್ರಿಗೆ ಹೆವಿ ಲಿಪ್ಸ್ಟಿಕ್ ಎಲ್ಲ ಇಷ್ಟ ಆಗೋದಿಲ್ಲ. ಕ್ರೀಮಿ ಕ್ರೀಮಿ ಆಗಿದೆ, ತುಂಬ ಚೆನ್ನಾಗಿ ಬ್ಲೆಂಡ್ ಆಗ್ತಿದೆ. ಸಕ್ಕತ್ತಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆಲ್ಲ. ಇವಾಗ ಇದೊಂದು ಆ್ಯಡ್ ಆಯಿತು ಲಿಪ್ಸ್ಟಿಕ್, ತುಂಬ ಚೆನ್ನಾಗಿದೆ. ಒಂಥರ ನನಗೆ ಯಾವ ರೀತಿ ಫೀಲ್ ಆಗ್ತಿದೆ ಅಂದರೆ ಕ್ರೀಮಿ ಕ್ರೀಮಿ ಥರ ಸಾಫ್ಟ್ ಲಿಪ್ ಅಂತೂ ತುಂಬಾ ಸಾಫ್ಟ್ ಅನಿಸ್ತಾ ಇದೆ. ವಾವ್, ಸಕ್ಕತ್ತಾಗಿದೆ. ನಂಗೆ ಆಲ್ಮೋಸ್ಟ್ ರೆಡ್ ಕಲರ್ ತುಂಬ ಇಷ್ಟ ಆಗುತ್ತೆ. ಬಟ್ ಇದು ಓಕೆ, ನ್ಯೂಡ್ ಕಲರ್ ಚೆನ್ನಾಗಿದೆ. ಜೀನ್ಸ್ ಅಥವಾ ಏನಂತಾರೆ ಬ್ಲ್ಯಾಕ್ ಡ್ರೆಸ್ಗೆ ಇವೆಲ್ಲ ಸೂಟ್ ಆಗುತ್ತೆ. ಇದು ಕ್ರೀಮಿ ಕ್ರೀಮಿ ರೆಡ್ ಬಂದಿದ್ರೆ ಇನ್ನೂ ಖುಷಿ ಆಗ್ತಾ ಇತ್ತು ನನಗೆ. ಸೊ ಓಕೆ, ಫ್ರೀ ಗಿಫ್ಟ್ ಅಲ್ವಾ, ಯಾವ್ದು ಬಂದರೂ ಓಕೆ. ತುಂಬ ಚೆನ್ನಾಗಿದೆ ಇದು. ಆ್ಯಂಡ್ ನನಗೆ ನಾನು ಇಷ್ಟು ಪ್ರಾಡಕ್ಟ್ಸ್ 913 ರೂಪಾಯಿ ಶಾಪ್ ಮಾಡಿದ್ದಕ್ಕೆ ನನಗೆ 750 ರೂಪಾಯಿ ಫ್ರೀಯಾಗಿ ಪ್ರಾಡಕ್ಟ್ ಸಿಕ್ಕಿದೆ. ವರ್ತ್ ಇಟ್. ಓಕೆ ನಿಶಾ, ಯಾವುದು? ಸೊ ಓಕೆ, ಈಗ ನಾನು ಲಿಶುಗೆ ಸ್ನಾನ ಮಾಡಿಸ್ಬೇಕು. ಲಿಶುಗೆ ಯಾವ ರೀತಿ ಸ್ನಾನ ಮಾಡಿಸ್ತೀನಿ ಅಂತ ತೋರಿಸೋದಕ್ಕಂತೂ ನಿಜ ಆಗೋದಿಲ್ಲ. ಅವನ್ನ ಹ್ಯಾಂಡಲ್ ಮಾಡಿಕೊಂಡು ಕ್ಯಾಮ್ರಾ ಎಲ್ಲ ಆಕ್ಸೆಸ್ ಮಾಡೋದಕ್ಕಾಗೋದಿಲ್ಲ ನನಗೆ. ಅಷ್ಟೇ, ಅಷ್ಟೇ. ಬನ್ನಿ ಜಿಜಿ ಮಾಡ್ಕೊಳ್ಳೋಣ. ಅವನು ಮಾತಾಡೋದಕ್ಕೆ ಟ್ರೈ ಮಾಡ್ತಿದ್ದೇನೆ. ಆ್ಯಂಡ್ ಆಲ್ಸೋ ತಾತ 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 ಮಾಡ್ತಾನೆ ಅಂದರೆ ಏನು ಕೊಟ್ಟರು ಬಾಯ್ಗೆ ಹಾಕೊಳ್ಳೋದು, ಈಸ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರೆ ಹೇಳೋದು. ನಿಮ್ಮ ಮಕ್ಕಳು ಹಿಂಗೇನಾ? ನಮ್ಮ ಮಗನು ಹಿಂಗೇನೆ. ಓಕೆ, ನಾನು ತಗೊಂಡಿಲ್ಲ. ಬನ್ನಿ ಜಿಜಿ ಮಾಡೋಣ. ಲಿಶು ಮೈಲಿ, ಲಿಶಂದು ಸ್ನಾನ ಆಯಿತು. ಲಿಶುದು ಸ್ನಾನ ಆಯಿತು. ಸೊ ಇವಾಗ ರೆಡಿ ಮಾಡೋಣ. ತಲಾಟೆ ತಲಾಟೆ, ನೀವು ತಲಾಟೆ ಇಷ್ಟು ತಲಾಟೆ ಮಾಡ್ತಾನೆ ಗೊತ್ತಾ ಲಿಶಾಂತ್? ಹೇಳು ಮಾತು ಕೇಳಲ್ಲ. ತಗೊಳ್ಳಿ ಹೇಳ್ತೀನಿ. ಕುಮ್. ಸೊ ಇವಾಗ ಲಿಶಾಂತ್ಗೆ ರೆಡಿ ಮಾಡ್ತಾ ಇದೀವಿ ನಾವು. ಅವನು ಈ ಕ್ರೀಮು ಮೊದಲೆಲ್ಲ ಹಾಕ್ಸ್ಕೊಳ್ತಾ ಇದ್ದ. ಅವಾಗ ಚಿಕ್ಕ ಪಾಪು ಅಲ್ವಾ ಹಾಕ್ಸ್ಕೊಳ್ಳೋನು. ಇವಾಗ ದೊಡ್ಡ ಪಾಪು ಹೋಗೋಯ್ತಲ್ಲ, ಹಾಕ್ಸ್ಕೊಳ್ಳೋದಕ್ಕೆ ಅಂಟಾನೆ ಅಲ್ವಾ? ನೋಡ್ಕೊಳ್ಳಿ, ಕ್ರೀಮ್ ಹಾಕ್ತೀನಿ ಹೆಂಗ್ ಆಡ್ತಾನೆ. ನಿಶಾಂತ್ ಈಗ ರೆಡಿ ಆಗ್ತಾರೆ. ನನ್ ಮಗ ಈಗ ರೆಡಿ ಆಗ್ತಾನೆ. ನನ್ ಮಗ ನೋ ಪುಟಾಣಿ. ಜಿಗಿ 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 ಜಿಗಿ. ನಿಮ್ಗೆ ಮುದ್ದು 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 ಆಗಿತ್ತು. ನೋಡಿ ಕುಮ್ 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 ಕುಮ್. ಆಯ್ತು. ಓಕೆ 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 ಓಕೆ. ನೋಡಿ ರೆಡಿ ಆಗೋದಕ್ಕೆ ಎಷ್ಟು ಕೆಲಸ.
ಎಕ್ಸ್ಪ್ಲೋರ್. ಓಕೆ ಓಕೆನಾ? ಓಕೆ. ಲಿಶುಗೆ ರೆಡಿ ಮಾಡ್ತಾ ಅವನು ಹಾಲು ಕುಡ್ಕೊಂಡು ಮಲ್ಕೊಂಡ್ಬಿಟ್ಟ. ಸೊ ನಾನಿಲ್ಲಿ ಲಿಪ್ಸ್ಟಿಕ್ ಅಪ್ಲೈ ಮಾಡಿದ್ನಲ್ಲ, ಅದು ಹೇಗೆ ಕಾಣಿಸ್ತಿದೆ ಅಂತ ನೋಡ್ತಾ ಇದ್ದೆ. ಒಂಥರ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಲಿಪ್ ಮಾತ್ರ ತುಂಬಾ ಸಾಫ್ಟ್ ಫೀಲ್ ಆಗ್ತಾ ಇತ್ತು. ಅಷ್ಟರಲ್ಲಿ ಲಿಶುನ್ಗೆ ಸ್ನಾನ ಮಾಡಿಸಿ ಮಲಗಿಸೋ ಅಷ್ಟರಲ್ಲಿ ನಮ್ಮದು ಡೈಲಿ ವೇರ್ ಬಟ್ಟೆ ಏನಿತ್ತು, ಸೆಕೆಂಡ್ ಟ್ರಿಪ್ ಏನು ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಅದು ಕೂಡ ಆಗಿತ್ತು. ಅದನ್ನು ನಾನಿಲ್ಲಿ ಮನೆ ಎದುರುಗಡೆನೆ ಒಣಗಾಕೊಳ್ತಾ ಇದ್ದೀನಿ. ಏನಕ್ಕೆ ಅಂದರೆ ನೀವೇ ನೋಡ್ತಿರ್ಬೋದು, ಮಳೆ ಬರೋ ಥರ ಕಾಣಿಸ್ತಾ ಇತ್ತು. ನಾನು ಟೆರಸ್ ಮೇಲೆ ಬಟ್ಟೆ ಹಾರಾಕಿದ್ರೆ ಲಿಶುನ್ ಕರ್ಕೊಂಡು ನಾನು ಮಳೆ ಬರೋ ಅಷ್ಟರಲ್ಲಿ ಅದನ್ನೆಲ್ಲ ಎತ್ಕೊಂಡು ಬರೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ಮನೆ ಮುಂದೆಗಡೆನೆ ಬಟ್ಟೆ ಎಲ್ಲ ಒಣಗಾಕೊಳ್ತಾ ಇದ್ದೆ. ಅದಾದಮೇಲೆ ನಾನು ಮಧ್ಯಾಹ್ನದ ಊಟಕ್ಕೆ ಮತ್ತು ರಾತ್ರಿ ಊಟಕ್ಕೆ ಎರಡೂ ಸೇರಿಸಿ ನಾನು ಒಂದೇ ಸಲ ಅಡುಗೆ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಅಡುಗೆಗೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಣ, ಏನು ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ಅವತ್ತಿಂದ ಬರೀ ಮಸಾಲೆ ಐಟಮ್ಸ್ನೇ ತಿಂತಾ ಇದ್ನಲ್ವ, ಇವತ್ತು ಉಪ್ಸಾರು ಮಾಡೋಣ ಅಂತ ಹೇಳಿ ಬೀನ್ಸ್ ಪಲ್ಯ ಮಾಡಿಕೊಂಡು ಉಪ್ಸಾರು ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡ್ತಿರ್ಬೋದು, ನಾನು ಮತ್ತು ಮಹಿ ಇಬ್ಬರೇ ಇದ್ದಾಗ ನಾನು ಇಷ್ಟೇ ಕ್ವಾಂಟಿಟಿ ಬೀನ್ಸ್ನ ತೊಗೊಳ್ಳೋದು. ಸೊ ಇಷ್ಟೇ ಪಲ್ಯ ಸಾಕಾಗುತ್ತೆ ನನಗೆ ಮತ್ತು ಮಹಿಗೆ ಒನ್ ಟೈಮ್ ಅಲ್ವಾ. ಅಂದರೆ ನಾನು ಮಧ್ಯಾಹ್ನ ಸ್ವಲ್ಪ ಪಲ್ಯ ತಿಂದಿರ್ತೀನಿ, ಅದು ಬಿಟ್ಟರೆ ರಾತ್ರಿ ನಾನು ಮಹಿ ಇಬ್ಬರು ಪಲ್ಯ ತಿಂತೀವಲ್ವ, ಸೊ ಸಾಕಾಗ್ಬಿಡುತ್ತೆ. ಬೆಳಿಗ್ಗೆ ಎಲ್ಲ ನಾವು ಇಟ್ಕೊಳ್ಳೋದಿಲ್ಲ ಸಾಂಬಾರನ್ನ. ಬೆಳಗ್ಗೆ ಟಿಫನ್ಗೆ ಅವ್ರಿಗೆ ಬಾಕ್ಸ್ಗೆಲ್ಲ ಮಾಡ್ಕೊಡ್ಬೇಕಾಗತ್ತಲ್ಲ ಅಂತೇಳಿ ನಾನು ಸ್ವಲ್ಪನೇ ಮಾಡ್ಕೊಳ್ತೀನಿ. ಉಪ್ಸಾರು ಯಾರಿಗೆಲ್ಲ ಬರಲ್ಲ, ಎಲ್ಲರಿಗೂ ಮಾಡೋಕ್ಕೆ ಬಂದೇ ಬರುತ್ತೆ. ಹಾಗಾಗಿ ನಾನು ಅದನ್ನು ವೀಡಿಯೋದಲ್ಲಿ ಶೇರ್ ಮಾಡಿಲ್ಲ. ನಾನು ಪಲ್ಯ ಯಾವ ರೀತಿ ಮಾಡ್ತೀನಿ ಅಂತ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಮಾಮೂಲಿ ಎಲ್ಲರೂ ಒಗ್ಗರಣೆ ಏನು ಈರುಳ್ಳಿ, ಕರಿಬೇವಿನ ಸೊಪ್ಪು, ಸಾಸಿವೆನ ಒಗ್ಗರಣೆ ಮಾಡಿಬಿಟ್ಟು ಅದಾದಮೇಲೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಬೇಯಿಸಿಟ್ಕೊಂಡಿರೋ ಕಾಳು ಮತ್ತು ಅಂದರೆ ತೊಗರಿಬೇಳೆ ಮತ್ತು ಬೀನ್ಸ್ನ ಬೇಯಿಸಿಟ್ಕೊಂಡಿದ್ದೀನಲ್ವ, ಅದನ್ನು ಫ್ರೈ ಮಾಡಿಬಿಟ್ಟು ಈಗ ಸಾರೇನಿದೆ ಕುಕ್ಕರಲ್ಲಿ ನಾನು ಬೇಯಿಸಿಟ್ಕೊಂಡಿದ್ದು, ಒಂದೆರಡು ವಿಜಿಲ್ ಹಾಕ್ಸ್ಕೊಂಡ್ರೆ ಬೇಗ ಆಗುತ್ತೆ ಅಂತ ಹೇಳಿ. ಸೊ ಆ ಸಾರನ್ನ ಬೇರೆದಕ್ಕೆ ಸಪ್ರೇಟ್ ಮಾಡಿಬಿಟ್ಟು ಒಣಮೆಣ್ಸಿನ್ಕಾಯಿ ಖಾರ ರುಬ್ಬಿಟ್ಟು ಸೈಡಲ್ಲಿ ಇಟ್ಕೊಂಡೆ. ತಾತ ಬಂತ ವಾ ಈ ತಾತ ಕರಿ ತಾತ ಅನ್ನು. ತಾತ ಮಾತಾಡು, ತಾತ ಅನ್ನಮ್ಮ. ತಾತ ತಾತ ಕರಿ ತಾತ. ವಿಡಿಯೋ ಮಾಡ್ತಾವ್ರೆ ಅಂತ ಕಲ್ತು ಸುಸು ಮಾಡಿದ್ನೆ. ವಾ ಚುಟ್ಟು ಮಾಡ್ಬಿಟ್ಟವಳೆ ಚುಟ್ಟು ಚವಿ. ಏನು ತಾತ ಏನು ತಾತ ಏನು ಏನಪ್ಪ ಬಾ. ಯಾರು ಮಧು? ತಾತ 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 ಅಂತೆ. ತಾತ ಇಷ್ಟನಾ? ಬಿಸಿಲು. ಬಾಯ್ ಲಿಶಾನ್, ಬಾಯ್. ಏನು ತಾತ? ಅಯ್ಯಪ್ಪ ಖುಷಿ. ಇವನು ಮಾತಾಡೋದು, ಇದು ಇವನು ಮಾತಾಡ್ತದೆ. ಬಾಯ್ ಬಾಯ್ ಮಾಡು, ಬಾಯ್ ಮಾಡು, ಬಾಯ್. ಮಮ್ಮಿ ಬಾಯ್ ಪುಟ್ಟಣಿ. ಅಯ್ಯೋ ನಾನು ಬೇಡ, ಈಗ ಅಕ್ಕ ಮನೆಗೆ ಹೋಯ್ತಿದ್ಯಾ? ಹೋಗು ಚಿನ್ನು ಅಕ್ಕವಳೆ. ಸೊ ಇವಾಗ ಲಿಶು ನಮ್ಮ ಅಪ್ಪ ಬಂದಿದ್ದಾರಲ್ವಾ, ಸೊ ಅಪ್ಪ ಅಲ್ಲಿ ನಮ್ಮ ಚಿನ್ನು ಮತ್ತು ಲಕ್ಷ್ಮಿಕ್ ಇದ್ದಾರಲ್ವಾ, ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅವನ್ನ. ನಾನು ಅಡುಗೆ ಮಾಡ್ತಾಯಿದ್ದೆ ಮಧ್ಯಾಹ್ನ ಮತ್ತು ರಾತ್ರಿಗೂ ಸೇರಿಸಿ. ಅಪ್ಪನಿಗೆ ಊಟ ಮಾಡಿ ಅಂದೆ, ಅವರೆಲ್ಲ ಮಾಡ್ಕೊಂಡು ಬಂದೆ ಅಂತ ಹೇಳಿದ್ರು. ಸೊ ಅವರು ಅಕ್ಕನ ಮನೆಗೆ ಹೋಗ್ತಾ ಇದ್ದಾರೆ. ನಾನೀಗ ಹೋಗಿ ಅಡುಗೆ ಮಾಡಬೇಕು. ಲಿಶುಗೆ ನಮ್ಮ ಅಪ್ಪ ಅಂದರೆ ತುಂಬ ಇಷ್ಟ, ಅಂದರೆ ಅವ್ರ ತಾತ ಅಂದರೆ ತುಂಬ ಇಷ್ಟ. ತಾತ ತಾತ ಅಂತಾನೆ. ಅದು ತೊದಲು ಮಾತು ಕೇಳೋದೇ ಒಂದು ಚೆಂದ ಅಲ್ವಾ, ಸಖತ್ತಾಗಿ ಮಾತಾಡ್ತವೆ ಮಕ್ಕಳುಗಳು. ಸೊ ಟೆರೆಸ್ ಮೇಲಿಂದ ಅಪ್ಪ ಅಲ್ಲಿ ಆ ಬಿಲ್ಡಿಂಗ್ ಹೋದರು. ನಾನಿವಾಗ ನಮ್ಮ ಮನೆಗೆ ಹೋಗ್ತಾಯಿದ್ದೆ.
ಅಪ್ಪ ಇಷ್ಟೆಲ್ಲ ಪಿಂಪಲ್ ಮಾರ್ಕೆಲ್ಲ ಆಗಿಬಿಟ್ಟಿದೆ ನೋಡಿ. ಜಸ್ಟ್ ನಾನು ಯಾವಾಗಲೂ ಡೋರ್ ಲಾಕ್ ಮಾಡ್ದಂಗೆ ಇರ್ತೀನಿ. ಲಿಶು ಬಂದ, ಲಿಶು ಜೊತೆ ನಮ್ಮ ಚಿನ್ನು ಕೂಡ ಬಂದಿದ್ದಾಳೆ. ಹಾಯ್ ಮಾಡು ಚಿನ್ನ, ಹಾಯ್. ಸೊ ಅಪ್ಪ ಹೊರಟ್ರು, ಲಿಶು ಬಂದಿದ್ದಾನೆ. ಲಿಶುಗೆ ಈಗ ಮಲಗಿಸ್ಬೇಕು ನಾನು ಅಲ್ವಾ, ನಿದ್ದೆ ಬರ್ತಿದ್ದೆ ಅವನಿಗೆ. ನೋಡಿ ನಾನು ಅವನಿಗೆ ಸ್ನಾನ ಮಾಡಿಸಿ ಕೆನ್ನೆಗೆ ಕಪ್ಪೆಲ್ಲ ಇಟ್ಟು ಕಳಿಸಿದ್ದೀನಿ. ಎಲ್ಲ ಮುತ್ಕೊಟ್ಟು ಅಳಿಸ್ಬಿಟ್ಟವ್ರೆ. ಕೆನ್ನೆಲಿರೋ ಕಪ್ಪೆಲ್ಲ ಹೋಗ್ಬಿಟ್ಟೈತೆ. ಸೊ ಅಡುಗೆ ಕೂಡ ಆಯಿತು. ಸ್ವಲ್ಪ ರೆಸ್ಟ್ ಮಾಡ್ತೀನಿ, ಸುಸ್ತಾಗ್ಬಿಟ್ಟಿದೆ ಅಲ್ವಾ ಚಿನ್ನು. ಆ್ಯಂಡ್ ಒಂದು ವಿಡಿಯೋ ಎಡಿಟ್ ಇತ್ತು, ವಿಡಿಯೋ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಸೊ ನಾಳೆ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರದ್ದು ವ್ಲಾಗ್ನ. ಆ್ಯಂಡ್ ಈ ವಿಡಿಯೋ ಆದಷ್ಟು ಬೇಗ ಕೂಡ ಬರುತ್ತೆ. ಎಡಿಟ್ ಮಾಡೋದಿದೆಯಲ್ಲ ಅದು ಸ್ವಲ್ಪ ಕಷ್ಟ. ವಿಡಿಯೋ ಏನೋ ಮಾಡ್ಬೋದು, ಎಡಿಟ್ ಮಾಡೋದು ಸ್ವಲ್ಪ ಕಷ್ಟ. ಅದರಲ್ಲೂ ಇವ್ನು ಇಟ್ಕೊಂಡು ವಾಯ್ಸ್ ಓವರ್ ಕೊಡೋದು ಇನ್ನೂ ಕಷ್ಟ. ಸೊ ಅಪ್ಪ ಬಂದು ಕರ್ಕೊಂಡು ಹೋಗಿದ್ರಲ್ಲ ಅಂತ ಹೇಳಿ ನಾನು ವಾಯ್ಸ್ ಓವರ್ ಕೊಟ್ಬಿಟ್ಟೆ. ಲಿಶು ಮತ್ತೆ ಮಲ್ಕೊಂಡ. ಸಂಜೆ ಟೈಮಲ್ಲಿ ಅವನು ಸ್ವಲ್ಪ ಹೊತ್ತು ಮಲ್ಕೊಳ್ತಾನೆ. ಅಪ್ಪ ಬಂದು ಹೋಗಿದ್ರಲ್ವ, ಅವನಿಗೆ ಖುಷಿ. ನಮ್ಮ ಅಪ್ಪ ಅಂದರೆ ತುಂಬ ಇಷ್ಟ ಅವನಿಗೆ. ಸೊ ಅವನಿಗೆ ಮತ್ತೆ ನಿದ್ದೆ ಮಾಡಿಸ್ಬಿಟ್ಟು ನಾನು ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಹೆಂಗೈತೆ ಚಿನ್ನು, ಚೆನ್ನಾಯ್ತಾ? ಏನು ಗೊತ್ತಾ, ಮಲ್ಕೊಂಡಿದ್ವಿ ನಾನು, ಲಿಶು ಮತ್ತು ಚಿನ್ನು. ಸೊ ಸಡನ್ನಾಗಿ ವಿಡಿಯೋ ನೋಡ್ತಾ ಏನಾದರೂ ತಿನ್ನಬೇಕು, ಗರ್ಗರಿಯಾದು ಬಿಸಿಯಾಗಿ ಅಂತ ಅನ್ನಿಸ್ತು. ಹಾಗಾಗಿ ಈರುಳ್ಳಿ ಪಕೋಡ ಮಾಡಿ ಇಪ್ಪತ್ತನೇ ಮಾಡಿದೆ. ಜೊತೆಲಿ ಈರುಳ್ಳಿ ಪಕೋಡ ಜೊತೆ ಟೀ ಮಾಡ್ತಾಯಿದ್ದೀನಿ. ಸಖತ್ತಾಗಿದೆ. ಫಸ್ಟ್ ಟೈಮ್ ಮಾಡಿದ್ದು, ತುಂಬ ಚೆನ್ನಾಗಿ ಬಂದೈತೆ. ಯಾವಾಗಾದರೂ ರೆಸಿಪಿನ ಶೇರ್ ಮಾಡ್ತೀನಿ. ಆಸಮ್ ಆಗಿದೆ. ಈವ್ನಿಂಗ್ ಟೈಮ್ ಟೀ ಜೊತೆ ಈ ರೀತಿ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಆಹಾ ಸಖತ್ತಾಗಿದೆ. ಈಗ ಟೈಮು 5:45 ಆಗಿದೆ. 6 ಗಂಟೆ ಅಷ್ಟು ಎಲ್ಲ ಆಗುತ್ತೆ. ಟೀ ಕುಡ್ಕೊಂಡು ಪಕೋಡ ತಿಂತಾಯಿದ್ರೆ ಸೊ ಇವಾಗ ರಾತ್ರಿ ಊಟಕ್ಕೆ ಉಪ್ಸಾರು ಜೊತೆ ಈರುಳ್ಳಿ ಪಕೋಡ ಕೂಡ ಮಾಡಿದ್ದೆ. ಮಹಿ ಬಂದ್ರಲ್ಲ, ಅವ್ರಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೆ. ನಂದು ಊಟ ಆಗಿತ್ತು. ಇವಾಗ ವಿಡಿಯೋ ಎಂಡ್ ಮಾಡ್ತೀನಿ. ಪಾಪು ಮಲ್ಕೊಂಡಿದ್ದಾನೆ, ಊಟ ಎಲ್ಲ ಆಯಿತು. ಪಕೋಡ ಮಾಡಿದ್ನಲ್ಲ, ಹೆಂಗಿತ್ತು? ಬೋಂಡ ಥರ ಇತ್ತು. ಪಕೋಡ ಹೆಂಗಿತ್ತು ಅಂದೆ. ಈರುಳ್ಳಿ ಪಕೋಡ ಥರ ಇತ್ತು. ಈರುಳ್ಳಿ ಪಕೋಡನೇ ಮಾಡಿದ್ದು. ನಿಜ ಚೆನ್ನಾಗಿರ್ಲಿಲ್ವಾ? ಚೆನ್ನಾಗಿತ್ತು. ಮತ್ತೆ ಬೋಂಡ ಅಂತೀರಾ? ಪಕೋಡ ಕ್ರಿಸ್ಪಿ ಆಗಿರ್ತದೆ. ಇದು ಸ್ವಲ್ಪ ಮೆದ್ಮೆದವಾಗಿತ್ತಲ್ಲ, ಅದು ಬಿಸಿಲು ತಿನ್ಬೇಕು. ಆರೋಗ್ಯದ ಮೇಲೆ ಬಂದಿದೀವಿ ಅದಕ್ಕೆ. ಎಷ್ಟು ಲೇಟಾಗಿ ಬಂದಿದ್ದಾರೆ ಗೊತ್ತಾ ಇವರು. ಆರೋದ್ಮೇಲೆ ಬಂದ್ರೆ ನಾನು ತಿನ್ಬೇಕಾದ್ರೆ ತಪ್ಪು ನಮ್ದು. ಅದಕ್ಕೆ ನಾನು ಕ್ಯಾಮ್ರಾ ಫೇಸ್ ಮಾಡಲ್ಲ ಅಂತ ಹೇಳ್ತೀನಿ, ಕೇಳಲ್ಲ ನಮಗೆ. ಸೊ ಇವಾಗ ಅಪ್ಪ ಮಗ ಇಬ್ರು ಹೊರಗಡೆ ಸುತ್ತಾಡ್ಕೊಂಡು ಬಂದರು. ಅಷ್ಟರಲ್ಲಿ ನಾನು ಊಟ ಎಲ್ಲ ಮುಗಿಸ್ಕೊಂಡೆ. ಇವಾಗ ಮಹಿದು ಊಟ ಆಯಿತು. ಸೊ ಬೆಳಿಗ್ಗೆಯಿಂದ ವ್ಲಾಗ್ ನೋಡ್ತಾ ಇದ್ದೀರಲ್ವಾ ನಾನು ಏನೇನೆಲ್ಲ ಮಾಡ್ತಿದ್ದೆ ಅಂತ. ಸೊ ಇವಾಗ TV ನೋಡ್ತಾ ಹಂಗೆ ನಿದ್ದೆ ಮಾಡಬೇಕು, ಲೇಟ್ ಆಗಿದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್. ಬೆಲ್ ಐಕನ್ ಡನ್ ನಾನಿ. ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆ ನೋಟಿಫಿಕೇಶನ್ ಮೂಲಕ ನನ್ನ ವೀಡಿಯೋನ ನೀವು ನೋಡ್ಬೋದು. ಓಕೆನಾ? ಸೊ ಲವ್ ಯು ಆಲ್, ಬಾಯ್.